ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸುಬ್ಬು ಮನೆಯಲ್ಲಿ ಎಲ್ಲರೂ ಮನೆ ಕೆಲಸ ಮಾಡುತ್ತಿರುವಾಗ ತಾನು ಅಲ್ಲಿಗೆ ಬರುವ ಶ್ರೀವಲ್ಲಿ, ನಾನು ಕೂಡ ನಿಮ್ಮ ಜೊತೆ ಸೇರಿ ಕೆಲಸ ಮಾಡುತ್ತೇನೆ ಎನ್ನುತ್ತಾಳೆ. ಆಗ ಕಾಂತಮ್ಮ ಸೇರಿ ಎಲ್ಲರೂ ಬೇಡಮ್ಮ, ನಾವೇ ಮಾಡಿಕೊಳ್ಳುತ್ತೇವೆ ಎನ್ನುತ್ತಾರೆ. ಕಾಂತಮ್ಮ ಶ್ರೀವಲ್ಲಿಯನ್ನು ಹೊಗಳುವುದು ಮಿಕ್ಕಿದವರಿಗೆ ಶಾಕ್ ನೀಡುತ್ತದೆ. ಇತ್ತ ಪದ್ಮನಾಭ ಮಾತ್ರ ಜಾತಕ ಪಂಚಾಂಗ ಹಿಡಿದು ಕೂತು ತಲೆಕೆಡಿಸಿಕೊಂಡಿರುತ್ತಾರೆ. ಸುಬ್ಬು ಶ್ರಾವಣಿಯನ್ನು ಎತ್ತುಕೊಂಡು ದೇವಾಲಯಕ್ಕೆ ಬಂದಾಗ ಇವರಿಬ್ಬರು ಜೋಡಿ ಎಂದುಕೊಂಡು ಅರ್ಚಕರು ಅರಸುತ್ತಾರೆ. ಅದನ್ನು ಕೇಳಿ ಸುಬ್ಬಿಗೆ ಶಾಕ್ ಆಗುತ್ತದೆ. ಏನು ಮೇಡಮ್, ಇವರು ನಮ್ಮನ್ನು ಜೋಡಿ ಅಂತ ಹೇಳ್ತಾ ಇದ್ದಾರೆ, ನಾವು ಹೇಗೆ ಮೇಡಮ್ ಜೋಡಿ ಆಗ್ತೀವಿ ಅಂತ ಪ್ರಶ್ನೆ ಮಾಡ್ತಾನೆ. ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ನೀನು ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ಅಂತ ಶ್ರಾವಣಿ ಶಾಕ್ನಲ್ಲಿ ಕೇಳುವಾಗ ಅರ್ಚಕರು ಸುಬ್ಬುವನ್ನು ಕರೆಯುತ್ತಾರೆ. ಆಗ ಶ್ರಾವಣಿ ಅಜ್ಜಿ ಬಳಿ, ನೋಡಜ್ಜಿ, ಇವನು ಈಗಲೂ ನಮ್ಮಿಬ್ಬರಿಗೆ ಮದುವೆ ನಡೆಯುತ್ತೆ ಅನ್ನೋದನ್ನೇ ಮರೆತಿದ್ದವನಂತೆ ಮಾತಾಡ್ತಾ ಇದ್ದಾನೆ ಅಂತಾಳೆ. ಅಲ್ಲದೆ ಇವನು ಈ ರೀತಿ ಪ್ರಶ್ನೆ ಕೇಳಿದ್ದೆ ನನಗೆ ತಡೆದುಕೊಳ್ಳಲು ಆಗ್ತಿಲ್ಲ. ಅವನು ನನ್ನ ಜೀವನದಲ್ಲಿ ಇಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಅಜ್ಜಿ ಎಂದು ದೇವರ ಮುಂದೆ ನಿಂತು ಹೇಳುತ್ತಾಳೆ ಶ್ರಾವಣಿ. ಅಜ್ಜಿ ಅವಳನ್ನು ಸಮಾಧಾನ ಮಾಡಿ, ಇವತ್ತೇ ಸುಬ್ಬು ಮುಂದೆ ಎಲ್ಲವನ್ನೂ ಹೇಳಿಬಿಡು ಎಂದು ಸಲಹೆ ನೀಡುತ್ತಾರೆ. ಶ್ರಾವಣಿ ಕೂಡ ಸುಬ್ಬಿಗೆ ಪ್ರಪೋಸ್ ಮಾಡಲು ರೆಡಿ ಆಗ್ತಾಳೆ. ಸುಬ್ಬು ಮುಂದೆ ಇವತ್ತು ತನ್ನ ಮನಸ್ಸಿನಲ್ಲಿ ಇರುವುದೆಲ್ಲ ಹೇಳಬೇಕು ಎಂದು ಶ್ರಾವಣಿ ನಿರ್ಧಾರ ಮಾಡಿರುತ್ತಾಳೆ. ಅವನನ್ನು ದೇವಸ್ಥಾನದ ಹೊರಭಾಗಕ್ಕೆ ಕರೆದೊಯ್ದು ತನಗೆ ಸುಬ್ಬು ಮೇಲೆ ಪ್ರೀತಿ ಆಗಿದ್ದು, ಸಾಲಿಗ್ರಾಮದಲ್ಲಿ ಸುಬ್ಬು ಅವಳನ್ನು ಕಾಪಾಡಿದ್ದು, ಅಪ್ಪ ಕೂಡ ಅವನನ್ನೇ ಮದುವೆಯಾಗಲು ನಿಶ್ಚಯ ಮಾಡಿದ್ದು ಎಲ್ಲವನ್ನು ಹೇಳಿ ಸುಬ್ಬು ಐ ಲವ್ ಯು ಎಂದು ಪ್ರಪೋಸ್ ಮಾಡಿ ಹಿಂದೆ ತಿರುಗಿ ನೋಡಿದರೆ ಸುಬ್ಬು ಗಾಬರಿಯಲ್ಲಿ ಜೋರಾಗಿ ಓಡುತ್ತಿರುತ್ತಾನೆ. ಅದನ್ನು ಕಂಡು ಶ್ರಾವಣಿಗೆ ದಿಗಿಲಾಗುತ್ತದೆ. ದೂರದಲ್ಲಿ ನೋಡಿದಾಗ ಅಜ್ಜಿ ತಲೆ ಸುತ್ತಿ ಬಿದ್ದಿರುವುದು ಕಾಣುತ್ತದೆ. ಶ್ರಾವಣಿ ಹೇಳಿದ ಮಾತುಗಳು ಸುಬ್ಬು ತಲುಪೇ ಇರುವುದಿಲ್ಲ. ಕೊನೆಗೆ ಸುಬ್ಬು ಹಾಗೂ ಶ್ರಾವಣಿ ಸೇರಿ ಅಜ್ಜಿಯನ್ನು ಎತ್ತುಕೊಂಡು ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಶ್ರೀವಲ್ಲಿಯನ್ನು ರಾಣಿ ಅಂತೆಲ್ಲ ಹೊಗಳುವ ಕಾಂತಮ್ಮ ಅವಳನ್ನು ಒಂದು ಕಡೆ ಕೂರಿಸಿಕೊಂಡು, ತನಗೆ ಮನೆ ಇಲ್ಲ, ಮಗ ಕೂಡ ಬೇಜವಾಬ್ದಾರಿ, ಆ ಕಾರಣಕ್ಕೆ ನಾನು ಕೂಡ ಸೊಸೆ ಮನೆಗೆ ಬಂದು ಇರುವುದಂತಾಗಿದೆ. ಆದರೆ ಎಷ್ಟು ದಿನ ಇದೇ ಮನೆಯಲ್ಲಿ ಇರೋದು? ನಿನ್ನ ಅಪ್ಪ ನಿನ್ನ ಹೆಸರಿಗೆ ಒಂದಿಷ್ಟು ಮನೆ ಮಾಡಿದರಂತಲ್ಲ, ಅದರಲ್ಲಿ ನನಗೆ ಒಂದೇ ಒಂದು ಮನೆ ಕೊಡು ಸಾಕು, ಸಾಯೋವರೆಗೂ ನಿನ್ನ ಹೆಸರು ಹೇಳಿಕೊಂಡು ಬದುಕಿ ಬಿಡ್ತೀವಿ ಅಂತ ತನ್ನ ದುರಾಸೆಯಿಂದ ಶ್ರೀವಲ್ಲಿಯನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾಳೆ. ಆರಂಭದಲ್ಲಿ ನಿಮಗೆ ಮನೆ ಯಾಕೆ, ಎಲ್ಲರೂ ಒಟ್ಟಿಗೆ ಇರೋಣ ಎನ್ನುವ ಶ್ರೀವಲ್ಲಿ, ನಂತರ ಮದುವೆ ಆದ ಮೇಲೆ ನಾನು ಅಪ್ಪನ ಬಳಿ ಕೇಳಿ ಮನೆ ಬರೆದು ಕೊಡ್ತೀನಿ ಅಂತ ಕಾಂತಮ್ಮನಿಗೆ ಹೇಳ್ತಾಳೆ. ತನ್ನ ಮಾತು ಸಾಧಿಸಿದ ಖುಷಿಯಲ್ಲಿ ಇರುತ್ತಾಳೆ ಕಾಂತಮ್ಮ. ಮನೆಯವರೆಲ್ಲ ಮದುವೆ ತಯಾರಿ, ಮನೆ ಕ್ಲೀನಿಂಗ್ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಪದ್ಮನಾಭ ಮಾತ್ರ ಪಂಚಾಂಗ ಹಿಡಿದು ಕುಳಿತಿರುತ್ತಾರೆ. ಪಂಚಾಂಗ ಜಾತಕ ನೋಡಿ ತಲೆ ಕೆಡಿಸಿಕೊಳ್ಳುತ್ತಾರೆ. ಅವರು ಸುಬ್ಬು ಹಾಗೂ ಶ್ರೀವಲ್ಲಿ ಜಾತಕ ನೋಡುತ್ತಿರುತ್ತಾರೆ. ಅವರಿಗೆ ಎಷ್ಟೇ ನೋಡಿದರೂ ಇವರ ಜಾತಕ ಹೊಂದಾಣಿಕೆ ಬರುವುದಿಲ್ಲ. ಇದರಿಂದ ಅವರಿಗೆ ಇಲ್ಲೇನೋ ತೊಂದರೆ ಇದೆ. ಇಂದ್ರಮ್ಮ, ಸುಬ್ಬು, ಶ್ರೀವಲ್ಲಿ ಜಾತಕ ನೋಡಿಸಿದವರು ಈ ಇಬ್ಬರಿಗೂ ಕಂಕಣ ಬಲ ಇಲ್ಲ ಎನ್ನುವ ಸತ್ಯ ಏಕೆ ಹೇಳಲಿಲ್ಲ? ಹಾಗಾದರೆ ನಮ್ಮ ಸುಬ್ಬು ಬದುಕೋದು ಯಾರ ಜೊತೆ? ಸುಬ್ಬು ಯಾರ ಜೊತೆ ಮದುವೆ ಆಗಬಹುದು ಅಂತ ತಲೆ ಕೆಡಿಸಿಕೊಳ್ಳುತ್ತಾರೆ. ಪದ್ಮನಾಭರಿಗೆ ಶ್ರೀವಲ್ಲಿ ಜೊತೆ ಸುಬ್ಬು ಮದುವೆ ನಡೆಯುವುದಿಲ್ಲ ಎನ್ನುವ ವಿಚಾರ ದೃಢವಾಗುತ್ತದೆ. ಶ್ರಾವಣಿಯಿಂದ ಸುಬ್ಬುಗೆ ಪ್ರೇಮ ನಿವೇದನೆ ಮಾಡಲು ಸಾಧ್ಯವಾಗುತ್ತಾ? ಪದ್ಮನಾಭ ಅಂದುಕೊಂಡಂತೆ ಸುಬ್ಬು ಬಾಳಿಗೆ ಬರುವ ಹುಡುಗಿ ಶ್ರೀವಲ್ಲಿ ಆಗಿರೋದಿಲ್ವಾ? ವಿಜಯಾಂಬಿಕಾ ಉಪಾಯಗಳೆಲ್ಲ ತಲೆಕೆಳಗಾಗುತ್ತಾ? ಈ ಎಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನಿರೀಕ್ಷಿಸಿ.